ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ರೀಸೆಂಟ್ ಆಗಿ ಅಮಿತ್ ಶಾ ಅವರಿಗೆ ಒಂದು ಇಂಟರ್ವ್ಯೂನಲ್ಲಿ ಕ್ವೆಶನ್ ಅನ್ನ ಕೇಳಿದ್ರು. ಸ್ಟಾಕ್ ಮಾರ್ಕೆಟ್ 2024 ಜೂನ್ ನಂತರ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಒಂದು ಕ್ವೆಶ್ಚನ್ ಬಂತು. ಅದಕ್ಕೆ ಅಮಿತ್ ಶಾ ಅವರು ರಿಯಾಕ್ಟ್ ಮಾಡ್ತಾ ಸ್ಟಾಕ್ ಮಾರ್ಕೆಟ್ ಅನ್ನ ಮತ್ತೆ ಎಲೆಕ್ಷನ್ ಅನ್ನ ನಾವು ರಿಲೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಬಟ್ ಸ್ಟಿಲ್ ಜೂನ್ ನಂತರ ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ರ್ಯಾಲಿ ಇರುತ್ತೆ. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ರೆ ಜೂನ್ 4 ಒಳಗಾಗಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಂತ ಹೇಳಿದ್ರು. ಇದರಿಂದ ಮಾರ್ಕೆಟ್ ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕೂಡ ನೋಡೋದಕ್ಕೆ ಸಿಕ್ಕಿತು. NDA 400+ ಸೀಟ್ಸ್ ಗಳನ್ನ ಗೆಲ್ತಾರೆ. ಇದರಿಂದ ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ರ್ಯಾಲಿ ಬರುತ್ತೆ ಅಂತ ಅಮಿತ್ ಶಾ ಅವರು ಹೇಳಿದ್ರು. ಈಗ ನರೇಂದ್ರ ಮೋದಿ ಅವರಿಗೆ ಕೂಡ ಒಂದು ಸಿಮಿಲರ್ ಕ್ವೆಶ್ಚನ್ NDTV ಪ್ರಾಫಿಟ್ ಟೆಲಿವಿಷನ್ ನ ಆಂಕರ್ ಕೇಳಿದ್ರು. ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ಕ್ವೆಶ್ಚನ್ ಇತ್ತು. ಅದಕ್ಕೆ ನರೇಂದ್ರ ಮೋದಿ ಅವರು ಕೂಡ ಸೇಮ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಮಾರ್ಕೆಟ್ ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎಸ್ಪೆಷಲಿ PSU ಸೆಕ್ಟರ್ ನ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಹಾಗೆ ನರೇಂದ್ರ ಮೋದಿ ಅವರು ಮೊದಲನೇ ಬಾರಿಗೆ ಪ್ರಧಾನಿ ಆದಾಗ ಸೆನ್ಸೆಕ್ಸ್ 25,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಈಗ ಸೆನ್ಸೆಕ್ಸ್ 75,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ 10 ವರ್ಷಗಳಲ್ಲಿ ಸೆನ್ಸೆಕ್ಸ್ ಆಲ್ಮೋಸ್ಟ್ 3 ಪಟ್ನಷ್ಟು ರ್ಯಾಲಿ ಆಗಿದೆ. ಸೊ ಮತ್ತೆ NDA ಪವರ್ಗೆ ಬಂದ್ರೆ ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇರುತ್ತೆ ಅನ್ನೋದು ಅನಾಲಿಸ್ಟ್ ಗಳ ವ್ಯೂ ಕೂಡ ಆಗಿರುತ್ತೆ. ಬಟ್ ಆಲ್ರೆಡಿ ಮಾರ್ಕೆಟ್ ತುಂಬಾನೇ ಫ್ಯಾಕ್ಟರಿನ್ ಕೂಡ ಆಗಿದೆ. ಹಾಗೆ ನರೇಂದ್ರ ಮೋದಿ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈಗ ಬಹಳ ಕಡಿಮೆ ಜನ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಭಾರತದ ಜನರ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗಬೇಕು. ಇದರಿಂದ ಸ್ಟಾಕ್ ಮಾರ್ಕೆಟ್ಗೆ ಇನ್ನಷ್ಟು ಸ್ಟ್ರೆಂತ್ ಬರುತ್ತೆ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ಬಹಳ ಜನ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಾಗ ಆಬ್ವಿಯಸ್ಲಿ ಇನ್ಫ್ಲೋ ಬರುತ್ತೆ. ಇನ್ಫ್ಲೋ ಬಂದಾಗ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 2019 ಎಲೆಕ್ಷನ್ ಟೈಮ್ನಲ್ಲಿ ಕೂಡ ಅಷ್ಟೇ, ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗುವಂಥ ಟೈಮ್ನಲ್ಲಿ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ಒಂದು ಗ್ಯಾಪ್ ಅಪ್ ಓಪನಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ರ್ಯಾಲಿ ಕೂಡ ಇತ್ತು. ಸೊ ಅದಾದಮೇಲೆ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಪ್ರತಿಯೊಂದು ಬಾರಿ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದ್ದಾಗ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ. ಬಟ್ ನಮ್ಮ ಒಂದು ಗೋಲ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಮಾರ್ಕೆಟ್ನಲ್ಲಿ ಈ ರೀತಿಯ ಈವೆಂಟ್ಸ್ಗಳು ಬರ್ತಾ ಇರುತ್ತೆ. ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದ್ರೆ ಒಳ್ಳೆ ಒಂದು ಗೇನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿಯಲ್ಲಿ ಬ್ಯಾಡ್ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆದಾಗ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕೂಡ ಇರುತ್ತೆ. ಸೊ 2019 ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಎಲೆಕ್ಷನ್ ನ 3 ತಿಂಗಳು ನಮಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಚ್, ಏಪ್ರಿಲ್ ಮತ್ತೆ ಮೇ 2019ರಲ್ಲಿ ನಿಫ್ಟಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಅದಾದ್ಮೇಲೆ ಜೂನ್, ಜುಲೈ, ಆಗಸ್ಟ್ ನಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಬಹಳಷ್ಟು ವೀಕ್ನೆಸ್ ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 5-6% ಕರೆಕ್ಷನ್ ಎಲೆಕ್ಷನ್ ನ ನಂತರ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಈ ಬಾರಿ ಕೂಡ ಮಾರ್ಕೆಟ್ ನಲ್ಲಿ ವೊಲಟಾಲಿಟಿ ಇದ್ದೇ ಇರುತ್ತೆ. ಹಾಗೆ ಎಕ್ಸ್ಪರ್ಟ್ ಗಳ ಪ್ರಕಾರ NDA ಏನಾದ್ರೂ 300ಕ್ಕೂ ಕಡಿಮೆ ಸೀಟ್ಸ್ ಗಳನ್ನ ತಗೊಂಡ್ರೆ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಹಾಗೆ UPA ಏನಾದ್ರೂ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ 15% ಕ್ರಾಶ್ ಬರ್ಬೋದು ಅಂತ ಎಕ್ಸ್ಪರ್ಟ್ ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಬಟ್ ಬಹಳಷ್ಟು ಒಪಿನಿಯನ್ ಪೋಲ್ಗಳ ಪ್ರಕಾರ NDA ಗವರ್ಮೆಂಟ್ ಬರುವಂತ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಿದೆ. ಬಟ್ ಎಷ್ಟು ಸೀಟ್ಸ್ ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಟ್ಲೀಸ್ಟ್ 350+ ಸೀಟ್ಸ್ ಅನ್ನ NDA ಪಡ್ಕೋಬೇಕಾಗುತ್ತೆ. ಆಗ ಮಾತ್ರ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ 2004ರಲ್ಲಿ UPA ಗವರ್ಮೆಂಟ್ ಬಂದಾಗ ಸೆನ್ಸೆಕ್ಸ್ ನಲ್ಲಿ 15% ಕ್ರಾಶ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇಲ್ಲಿ ಯಾವುದೇ ಒಂದು ಪಾರ್ಟಿ ಪರವಾಗಿ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಷನ್ ಅನ್ನ ಕೊಡೋದಿಲ್ಲ. ಎಕ್ಸಿಸ್ಟಿಂಗ್ ಗವರ್ಮೆಂಟ್ ಬಂದ್ರೆ ಪಾಲಿಸೀಸ್ಗಳು ಚೇಂಜ್ ಆಗೋದಿಲ್ಲ. ಅವರ ಒಂದು ವ್ಯೂ ಏನಿತ್ತು ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇ ಹೊಸ ಒಂದು ಗವರ್ಮೆಂಟ್ ಬಂದ್ರೆ ಅವರು ಪಾಲಿಸೀಸ್ಗಳನ್ನ ಚೇಂಜ್ ಮಾಡ್ತಾರೆ. ಹಾಗೇನೆ ಹಳೆ ಗವರ್ಮೆಂಟ್ ಏನೆಲ್ಲ ಪ್ಲಾನ್ಸ್ ಗಳನ್ನ ಮಾಡಿದ್ರು ಆ ಪ್ಲಾನ್ಸ್ ಅನ್ನ ಕಂಟಿನ್ಯೂ ಮಾಡೋದಿಲ್ಲ. ಸೊ ತಮ್ಮದೇ ಆದ ಹೊಸ ಒಂದು ಪ್ಲಾನ್ಸ್ ಅನ್ನು ಅವರು ಮಾಡ್ತಾರೆ. ಅದು ಮಾರ್ಕೆಟ್ಗೆ ನೆಗೆಟಿವ್ ಆಗ್ಬೋದು ಅನ್ನುವಂಥ ಒಂದು ಒಪಿನಿಯನ್ ಬರುತ್ತೆ. ಆದ್ರಿಂದ ಇಲ್ಲಿ ಯಾವುದೇ ಒಂದು ಪಾರ್ಟಿ ಪವರ್ಗೆ ಬಂದ್ರೆ ಮಾರ್ಕೆಟ್ ನಲ್ಲಿ ಸೆಂಟಿಮೆಂಟ್ ಇರುತ್ತೆ ಅನ್ನುವಂಥ ಒಂದು ಅರ್ಥ ಬರೋದಿಲ್ಲ. NDA ಆಗಿರ್ಲಿ, INDIA ಆಗಿರ್ಲಿ, ಅವರು ಎಲೆಕ್ಷನ್ ಅನ್ನ ಸೋಲ್ತೀವಿ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ. ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅನ್ನೇ ಕೊಡಬೇಕಾಗುತ್ತೆ. ಅದರಿಂದನೇ ಅವ್ರಿಗೆ ಓಟ್ಸ್ ಬರೋದು. ಸೊ ನಮಗೆ ಈ ಒಂದು ಎಲೆಕ್ಷನ್ ರಿಸಲ್ಟ್ ಯಾವ ರೀತಿಯಲ್ಲಿ ಬರ್ಬೋದು ಅನ್ನುವಂಥ ಐಡಿಯಾ ಜೂನ್ 1ಕ್ಕೆ ಸಿಗುತ್ತೆ. ಸೊ ಇಲ್ಲಿವರೆಗೂ ಒಪಿನಿಯನ್ ಪೋಲ್ಸ್ ನೋಡೋದಕ್ಕೆ ಸಿಕ್ತು. ಎಕ್ಸಿಟ್ ಪೋಲ್ ಜೂನ್ 1ಕ್ಕೆ ಬರುತ್ತೆ. ಸೊ ಆ ಒಂದು ಎಕ್ಸಿಟ್ ಪೋಲ್ ನ ಬೇಸಿಸ್ ಮೇಲೆ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಜೂನ್ 4ಕ್ಕೆ ಎಲೆಕ್ಷನ್ ರಿಸಲ್ಟ್ ಇದೆ. ಬಟ್ ಜೂನ್ 3ಕ್ಕೆ ಮಾರ್ಕೆಟ್ ನಲ್ಲಿ ಒಂದು ಡೈರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಸೊ ಎಕ್ಸಿಟ್ ಪೋಲ್ ನ ಬೇಸಿಸ್ ಮೇಲೆ ಕೂಡ ಮಾರ್ಕೆಟ್ ನಲ್ಲಿ ವೊಲಟಾಲಿಟಿ ಬರುವಂತ ಚಾನ್ಸಸ್ ಇರುತ್ತೆ. ಸೊ NDA ಏನಾದರೂ ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡಿದ್ರೆ ಯಾವೆಲ್ಲ ಸೆಕ್ಟರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ನಾವು ಅಬ್ಸರ್ವ್ ಮಾಡಿದಾಗ ಮೇಜರ್ ಆಗಿ ರೈಲ್ವೆ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಕಳೆದ 5 ವರ್ಷಗಳಲ್ಲಿ ರೈಲ್ವೆ ಸೆಕ್ಟರ್ ನಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ. ಕಳೆದ 10 ವರ್ಷಗಳಲ್ಲಿ 31,000 ಕಿಲೋಮೀಟರ್ಗೂ ಹೆಚ್ಚಿನ ಹೊಸ ಟ್ರ್ಯಾಕ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ.
ಹಾಗೆ ಮುಂದೆ ಪ್ರತಿ ವರ್ಷದಲ್ಲಿ 5,000 ಕಿಲೋಮೀಟರ್ನಷ್ಟು ಹೊಸ ಟ್ರ್ಯಾಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡುವಂತ ಉದ್ದೇಶ ಇದೆ. ಹಾಗೆ ಸಾಕಷ್ಟು ವಂದೇ ಭಾರತ್ ಟ್ರೈನ್ಗಳು ಆಲ್ರೆಡಿ ರನ್ ಆಗ್ತಿದೆ. 400ರಿಂದ 500 ಹೊಸ ವಂದೇ ಭಾರತ್ ಟ್ರೈನ್ಗಳನ್ನ ಲಾಂಚ್ ಮಾಡುವಂತ ಪ್ಲಾನ್ಸ್ ಇದೆ. ಹಾಗೆ ವಂದೇ ಭಾರತ್ ಸ್ಲೀಪರ್ ಟ್ರೈನ್ಗಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡುವಂತ ಪ್ಲಾನ್ಸ್ ಅನ್ನ ಮ್ಯಾನಿಫೆಸ್ಟೋನಲ್ಲಿ ಬಿಜೆಪಿ ಕೊಟ್ಟಿದ್ದಾರೆ. ಆಲ್ರೆಡಿ ಸಾಕಷ್ಟು ರೈಲ್ವೆ ಸ್ಟೇಷನ್ಸ್ಗಳನ್ನು ಇಂಪ್ರೂವ್ ಮಾಡಿದ್ದಾರೆ. 1300ಕ್ಕೂ ಹೆಚ್ಚಿನ ರೈಲ್ವೆ ಸ್ಟೇಷನ್ಸ್ಗಳನ್ನು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಗೆ ಇಂಪ್ರೂವ್ ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋನಲ್ಲಿ ಬಿಜೆಪಿ ಹೇಳಿದ್ದಾರೆ. ಸೊ ಅದರಿಂದ ಅಡ್ವಾಂಟೇಜ್ ಖಂಡಿತವಾಗ್ಲೂ ರೈಲ್ವೆ ಸೆಕ್ಟರ್ಗೆ ಇದ್ದೇ ಇರುತ್ತೆ. IRCTC, IRFC, ರೈಲ್ ವಿಕಾಸ್ ನಿಗಮ್, ಜುಪಿಟರ್ ವ್ಯಾಗನ್ಸ್, BEML, ತೀತಾಗರ್ ರೈಲ್ ಸಿಸ್ಟಮ್ಸ್ ಈ ಎಲ್ಲ ಸ್ಟಾಕ್ಗಳು ಫೋಕಸ್ನಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೆ ಇರ್ಕಾನ್, ರೈಲ್ಟೆಲ್ ಈ ಎಲ್ಲ ಕಂಪನಿಗಳನ್ನು ಕೂಡ ಫೋಕಸ್ನಲ್ಲಿ ಇಡಬಹುದಾಗುತ್ತೆ. ಎರಡನೇ ಸೆಕ್ಟರ್ ಡಿಫೆನ್ಸ್. ಸೊ ಡಿಫೆನ್ಸ್ನಲ್ಲಿ ಕೂಡ ಈಗಿನ ಗೌರ್ಮೆಂಟ್ ಸಾಕಷ್ಟು ಇಂಪ್ರೂವ್ಮೆಂಟ್ ಅನ್ನ ತಂದಿದ್ದಾರೆ. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನ ಅಡಿಯಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಗಳು, ವಾರ್ ವೆಪನ್ಸ್ಗಳು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಸೊ ಇದರ ಒಂದು ಅಡ್ವಾಂಟೇಜ್ ಕ್ಲಿಯರ್ ಆಗಿ HALಗೆ ಸಿಗ್ತದೆ. HAL ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ರೀಸೆಂಟ್ ಆಗಿ ಒಳ್ಳೆ ಒಂದು ರಿಸಲ್ಟ್ ಕೂಡ ಬಂತು. ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಭಾರತ್ ಡೈನಮಿಕ್ಸ್, ಮ್ಯಾಸ್ಕಾನ್ ಡಾಕ್, BEL, ಡೇಟಾ ಪ್ಯಾಟರ್ನ್ಸ್ ಕೂಡ ಫೋಕಸ್ ನಲ್ಲಿರುವಂತಹ ಸ್ಟಾಕ್ಸ್ ಆಗಿರುತ್ತೆ. ಕೊಚಿನ್ ಶಿಪ್ ಯಾರ್ಡ್, ಭಾರತ್ ಫೋರ್ಜ್ ಈ ಸ್ಟಾಕ್ಗಳು ಕೂಡ ಫೋಕಸ್ ನಲ್ಲಿ ಇರುತ್ತೆ. ಸೊ ಸೇಮ್ ಗೌರ್ಮೆಂಟ್ ಮತ್ತೆ ಪವರ್ಗೆ ಬಂದರೆ ಇನ್ನಷ್ಟು ಡಿಫೆನ್ಸ್ ಆರ್ಡರ್ಗಳು ಈ ಎಲ್ಲ ಕಂಪನಿಗಳಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಬೇರೆ ದೇಶಗಳಿಂದ ಕೂಡ ಸಾಕಷ್ಟು ಆರ್ಡರ್ನ ಈ ಕಂಪನಿಗಳು ಪಡ್ಕೋತಿದ್ದಾರೆ. ಹಾಗೆ ಮೇಜರ್ ಆಗಿ ನರೇಂದ್ರ ಮೋದಿ ಅವರು ಹೇಳಿದ ರೀತಿಯಲ್ಲಿ PSU ಸೆಕ್ಟರ್ನ ಕಂಪನಿಗಳು ಕೇವಲ PSU ಬ್ಯಾಂಕ್ಸ್ ಅಷ್ಟೇ ಅಲ್ಲದೆ NTPC, REC, PFC ಈ ರೀತಿಯ PSU ಸೆಕ್ಟರ್ನ ಸ್ಟಾಕ್ಗಳು ಕೂಡ ಫೋಕಸ್ನಲ್ಲಿ ಇರುತ್ತೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಕ್ವೆಶನ್ ಅನ್ನು ನೋಡಿದ್ದೆ, ಯಾವ ರೀತಿಯಲ್ಲಿ PSU ಸೆಕ್ಟರ್ ಸ್ಟಾಕ್ಗಳನ್ನು ಐಡೆಂಟಿಫೈ ಮಾಡೋದು ಅಂತ. ಜಸ್ಟ್ ನೀವು ಗೂಗಲಲ್ಲಿ PSU ಸೆಕ್ಟರ್ ಸ್ಟಾಕ್ಸ್ ಅಂತ ಗೂಗಲ್ ಮಾಡಿದ್ರೆ ಎಲ್ಲ PSU ಸೆಕ್ಟರ್ನ ಸ್ಟಾಕ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅದರಲ್ಲಿ NTPC, NHPC ಈ ಎಲ್ಲ ಸ್ಟಾಕ್ಗಳು ಫೇವರೇಬಲ್ ಆಗಿರುತ್ತೆ. ಆ ಸ್ಟಾಕ್ಗಳನ್ನು ಕೂಡ ವಾಚ್ ಲಿಸ್ಟ್ನಲ್ಲಿ ಇಡಬಹುದಾಗುತ್ತೆ. ಹಾಗೆ ನಾಲ್ಕನೇದಾಗಿ ಹೈವೇ ಕನ್ಸ್ಟ್ರಕ್ಷನ್. ಆಲ್ರೆಡಿ ಸಾಕಷ್ಟು ಹೈವೇ ನೆಟ್ವರ್ಕ್ ಅನ್ನ ಈ ಒಂದು ಗೌರ್ಮೆಂಟ್ ಬಿಲ್ಡ್ ಮಾಡಿದರೆ ಮುಂದಿನ ದಿನಗಳಲ್ಲಿ 41,000 ಕಿಲೋಮೀಟರ್ ಹೈವೇ ಎಕ್ಸ್ಪಾನ್ಷನ್ ಅನ್ನ ಮಾಡಬೇಕು ಅನ್ನುವಂಥ ಪ್ಲಾನ್ಸ್ ಇದೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ನ ಮೇಲೆ 20 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಪ್ಲಾನ್ಸ್ ಅನ್ನ ಕೂಡ ಮಾಡಿದ್ದಾರೆ. ಇದರ ಒಂದು ಅಡ್ವಾಂಟೇಜ್ L&T, PNC ಇನ್ಫ್ರಾ, IRB ಇನ್ಫ್ರಾ ಹಾಗೆಯೇ HG ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳಿಗೆ ಸಿಗುತ್ತೆ. ಸೊ ಈ ಎಲ್ಲ ಸ್ಟಾಕ್ಗಳು ಕೂಡ ಫೋಕಸ್ನಲ್ಲಿ ಇರುತ್ತೆ. ಹಾಗೆ ಮೇಜರ್ ಆಗಿ ಗ್ರೀನ್ ಎನರ್ಜಿ ಸ್ಟಾಕ್ಗಳು ಕೂಡ ಫೋಕಸ್ನಲ್ಲಿ ಇರುತ್ತೆ. ಗ್ರೀನ್ ಎನರ್ಜಿ ಬಗ್ಗೆ ಗೌರ್ಮೆಂಟ್ ಬಹಳಷ್ಟು ಹೋಪ್ಸ್ ಅನ್ನ ಹೊಂದಿದ್ದಾರೆ. ಹಾಗೆ ಕಾರ್ಬನ್ ಎಮಿಷನ್ ಅನ್ನ ಕಡಿಮೆ ಮಾಡುವಂತ ಎಲ್ಲ ಪ್ಲಾನ್ಸ್ಗಳು ಆಗುತ್ತೆ. ಈ ಒಂದು ಸೆಕ್ಟರ್ನಲ್ಲಿ ಟಾಟಾ ಪವರ್, ಅದಾನಿ ಗ್ರೀನ್ ಎನರ್ಜಿ, ಟೊರೆಂಟ್ ಪವರ್, NHPC ಈ ಎಲ್ಲ ಸ್ಟಾಕ್ಗಳು ಫೋಕಸ್ನಲ್ಲಿ ಇರುತ್ತೆ. ಹಾಗೆಯೇ ಬೋರೋಸಿಲ್ ರಿನ್ಯೂವೇಬಲ್ಸ್, ಸುಜ್ಲಾನ್ ಎನರ್ಜಿ, JSW ಎನರ್ಜಿಯನ್ನು ಕೂಡ ವಾಚ್ ಲಿಸ್ಟ್ನಲ್ಲಿ ಇಡಬಹುದಾಗುತ್ತೆ. ಅಷ್ಟೇ ಅಲ್ಲದೆ EV ವೆಹಿಕಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳು, EV ಪಾರ್ಟ್ಸ್ಗಳನ್ನು ಸೆಲ್ ಮಾಡುವಂಥ ಕಂಪನಿಗಳಲ್ಲಿ ಕೂಡ ಫೋಕಸ್ ಇರುತ್ತೆ. ಸೊ ಇಷ್ಟು ಸೆಕ್ಟರ್ಸ್ ಅಷ್ಟೇ ಅಲ್ಲದೆ FMCG ಸೆಕ್ಟರ್, ಆಟೋ ಸೆಕ್ಟರ್, ಹೆಲ್ತ್ ಕೇರ್, IT ಮೇಲೆ ಕೂಡ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಈ ಎಲ್ಲ ಸ್ಟಾಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಚಾನ್ಸಸ್ ಇದೆ. FMCG ಸೆಕ್ಟರ್ ಅಂತ ಬಂದಾಗ HUL, ಡಾಬರ್, ಇಮಾಮಿ, ಮಾರಿಕೋ ಈ ಎಲ್ಲ ಸ್ಟಾಕ್ಗಳು ಫೋಕಸ್ನಲ್ಲಿ ಇರುತ್ತೆ. ಆಟೋ ಸೆಕ್ಟರ್ನಲ್ಲಿ ಟಾಟಾ ಮೋಟಾರ್ಸ್, ಹೀರೋ ಮೋಟೋಕಾರ್ಪ್, ಮಾರುತಿ ಸುಜುಕಿ, M&M ಫೋಕಸ್ನಲ್ಲಿರುವಂಥ ಸ್ಟಾಕ್ಸ್ ಆಗಿರುತ್ತೆ. ಹೆಲ್ತ್ ಕೇರ್ ಸೆಕ್ಟರ್ಗೆ ಬಂದಾಗ ಸನ್ ಫಾರ್ಮಾ, ಸಿಪ್ಲಾ, ಮ್ಯಾಕ್ಸ್ ಹೆಲ್ತ್ ಕೇರ್ನ ಫೋಕಸ್ನಲ್ಲಿ ಇಡ್ಬೋದಾಗುತ್ತೆ. IT ಸೆಕ್ಟರ್ನಲ್ಲಿ TCS, LTI ಮೈಂಟ್ರಿ, ಇನ್ಫೋಸಿಸ್, HCL ಟೆಕ್ ಈ ರೀತಿಯ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳ ಜೊತೆಯಲ್ಲಿ ಸಿಯೆಂಟ್ ಮತ್ತು ಟಾಟಾ ಟೆಕ್ನಾಲಜೀಸ್ ಕೂಡ ಫೋಕಸ್ನಲ್ಲಿ ಇರುತ್ತೆ. ಟಾಟಾ ಟೆಕ್ನಾಲಜೀಸ್ ರೀಸೆಂಟ್ ಟೈಮ್ನಲ್ಲಿ ಅಷ್ಟೊಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಿಲ್ಲ, ಬಟ್ ಖಂಡಿತವಾಗ್ಲೂ ಇದೊಂದು ಫ್ಯೂಚರ್ ಸ್ಟಾಕ್ ಆಗಿರುತ್ತೆ. ಲಾಂಗ್ ಟರ್ಮ್ನಲ್ಲಿ ನೀವು ಟಾಟಾ ಟೆಕ್ನಾಲಜೀಸನ್ನು ಹೋಲ್ಡ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ಒಂದು ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳೋ ರೀತಿಯಲ್ಲಿ ಮಾರ್ಕೆಟನ್ನು ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಕ್ಸ್ಪರ್ಟ್ಗಳ ಪ್ರಕಾರ ಇಂಡಿಯಾ ಗೌರ್ಮೆಂಟ್ ಬಂದರೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇರ್ಬೋದು ಅನ್ನುವಂಥ ಪ್ರಿಡಿಕ್ಷನ್ ಇದೆ. ಬಟ್ ಮಾರ್ಕೆಟ್ ಯಾವುದೇ ಒಂದು ಡೈರೆಕ್ಷನಲ್ಲಿ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂಥ ಕಂಪನಿಗಳನ್ನು ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಅಕಸ್ಮಾತ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೂ ಕೂಡ ಮಾರ್ಕೆಟ್ ರಿಕವರ್ ಆಗುತ್ತೆ, ಮತ್ತೆ ಹೊಸ ಒಂದು ಹೈಯನ್ನು ಮಾರ್ಕೆಟ್ ಟಚ್ ಮಾಡುತ್ತೆ. ಆದ್ದರಿಂದ ಪ್ಯಾನಿಕ್ ಆಗದೆ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಹಾಗೆ ಈ ರೀತಿಯ ಈವೆಂಟ್ಗಳಲ್ಲಿ ಮಾರ್ಕೆಟ್ನಲ್ಲಿ ಒಂದು ಅಪ್ ಟ್ರೆಂಡ್ ಇದ್ದು ನಮ್ಮ ಪೋರ್ಟ್ಫೋಲಿಯೋನ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದ್ರೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗನ್ನು ಕೂಡ ಮಾಡ್ಕೋಬೋದಾಗುತ್ತೆ. ಎಕ್ಸಾಂಪಲ್ಗೆ ಈಗ ನಿಫ್ಟಿ 50ಯಲ್ಲಿ 5ರಿಂದ 6% ಗೇನ್ ಬಂದು 24,000 ಲೆವೆಲ್ಗೆ ನಿಫ್ಟಿ ಏನಾದರೂ ಇದೇ ವರ್ಷದಲ್ಲಿ ಹೋದರೆ ನಿಫ್ಟಿ 50ಯ ಸ್ಟಾಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತೆ. ಆಗ ನಿಫ್ಟಿ 50 ಸ್ಟಾಕ್ಗಳನ್ನು ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡ್ಕೊಂಡಿರೋರು ಹೈಯರ್ ಲೆವೆಲಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದು. ಎಲೆಕ್ಷನ್ ವಾಲಟಿಲಿಟಿಯನ್ನು ಯೂಸ್ ಮಾಡಿಕೊಂಡು ಕೆಲವೊಂದಿಷ್ಟು ಶೇರ್ಸ್ಗಳನ್ನು ಬೈ ಮಾಡಿ ಅದರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ನ ಪ್ಲಾನ್ಸನ್ನು ಭಾಳಷ್ಟು ಜನ ಹೊಂದಿರ್ತೀರ. ಹಾಗೆ ಆಪ್ಷನ್ ಟ್ರೇಡಿಂಗ್ನ ಪ್ಲಾನ್ಸ್ಗಳು ಕೂಡ ಇರುತ್ತೆ. ಬಟ್ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಆಪ್ಷನ್ ಟ್ರೇಡಿಂಗನ್ನು ಮಾಡ್ತೀರಾ ಅಂದರೆ ಪೊಸಿಷನನ್ನು ಎಡ್ಜ್ ಮಾಡ್ಕೊಳ್ಳಿ. ಸೊ ನೀವು ಒಂದೇ ಡೈರೆಕ್ಷನಲ್ಲಿ ಆಪ್ಷನ್ಸನ್ನು ಪರ್ಚೇಸ್ ಮಾಡಿದ್ರೆ ಲಾಸ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ.
ಹಾಗೆ ಟ್ರೇಡಿಂಗ್ನ ವಿಷಯಕ್ಕೆ ಬಂದಾಗ ಸ್ವಿಂಗ್ ಟ್ರೇಡಿಂಗ್ ಪ್ಲಾನ್ಸನ್ನು ಮಾಡಿದಿರ ಅಂದರೆ ಸ್ಟಾಪ್ ಲಾಸ್ಗಳನ್ನು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ಭಾಳಷ್ಟು ವೀಕ್ನೆಸ್ ಇದ್ದರೆ ಸಪೋರ್ಟ್ನ ಕೆಳಗಡೆ ಸ್ಟಾಕ್ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಅಲ್ಲಿ ಎಕ್ಸಿಟ್ ಆಗಿ ಲಾಸ್ಗಳನ್ನು ಕೂಡ ಬುಕ್ ಮಾಡ್ಕೋಬೇಕಾಗುತ್ತೆ. ಬಟ್ ಮೇಜರ್ ಆಗಿ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವನ್ನು ಇಟ್ಕೊಳ್ಳಿ. ಮಾರ್ಕೆಟ್ ಒಳ್ಳೆ ಒಂದು ರಿಟರ್ನ್ಸನ್ನು ಖಂಡಿತವಾಗ್ಲೂ ಜನರೇಟ್ ಮಾಡಿ ಕೊಡುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.